ಯೂಟ್ಯೂಬ್ ಚಾನಲ್. ಸೊ ದಿತಿ ಯೂಟ್ಯೂಬ್ ಚಾನಲ್ ನಾನು ಮರ್ತಿ ಹೋಗಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಆಫ್ಟರ್ 4 months. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಿಕ್ಕಪೇಟೆ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು 4 months ಆಗಿದೆ. ಸೊ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಚಿಕ್ಕಪೇಟೆಗೆ ಅಂತ ಹೋಗ್ತಾ ಇದ್ದೀವಿ. ನಾವು ಏನಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸ್ಯಾರಿ ಶಾಪಿಂಗ್ಗೆ. ಸೊ ಏನದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಅಂತ ಹೋಗ್ತಾ ಇರೋದು. ನಾನು, ನಮ್ಮ ಮಮ್ಮಿ ರೆಡಿ ಆಗ್ತಾ ಇದ್ದಾರೆ, ಆ್ಯಂಡ್ ರಶ್ಮಿ. ಸೊ ಇಷ್ಟು ಜನ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ವ್ಲಾಗ್ ಮಾಡುತ್ತಾ ಇದ್ದೀನಿ. ತುಂಬ ದಿನ ಆಗೋಗಿದೆ, ಮಾತಾಡೋದು ಕೂಡ ಸ್ವಲ್ಪ ಮರ್ತೋಗಿರೋ ಥರ ಫೀಲ್ ಆಗ್ತಾ ಇದೆ. ಯಾ ಗೈಸ್ ಇಲ್ಲ ಗೈಸ್, ಬೇಗ ಹಾಕ್ಬಿಡ್ತೀನಿ ಇನ್ನು ಮುಂದೆ ವ್ಲಾಗ್ಸು. ಸೊ ನೀವು ಇದೇ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಅದೇ ಥರ ಸಪೋರ್ಟ್ ಮಾಡಿ ಗೈಸ್. ಸೊ ಸೊ ನಾನೊಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಟೀ ಶರ್ಟ್. ಇದು ಯಾವಾಗೂ ಹಾಕ್ಕೊಳ್ಳೋದು ನೋಡೇ ಇರ್ತೀರಾ. ಸೊ ನಂಗೆ ತುಂಬ ಇಷ್ಟ ಈ ಟೀ ಶರ್ಟು. ತಲೆ ಸ್ನಾನ ಮಾಡಿದ್ದೀನಿ, ಸ್ವಲ್ಪ ಹಾರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಗಾನವಿ ಕೂಡ ಬರ್ತೀನಿ ಅಂದು. ಗಾನವಿ ಬಂದರೆ ಶುಕಿ ಕೂಡ ಬರ್ತಾಳೆ. ಅವಳ ಹತ್ರ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದರೆ ರಶ್ಮಿನೇ ಎತ್ಕೋಬೇಕು. ಹಾಗಾಗಿ ರಶ್ಮಿ ಕೈಯಲ್ಲಿ ಆಗಲ್ಲ ಅಂಥೇಳಿ ವಿ ಆರ್ ಗೋಯಿಂಗ್. ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಮೋಟಿವೇಶನಲ್ಲಿ ಹೋದ್ವಿ ಮೂವರು ಕೂಡ. ಬಟ್ ಹೋದ್ಮೇಲೆ ಗೊತ್ತಾಯಿತು ಸ್ಯಾರೀಸ್ ಎಲ್ಲ ಅಷ್ಟೊಂದು ಸ್ಟಾಕ್ ಅವೈಲಬಲ್ ಇರಲಿಲ್ಲ. ಹೋಗುವಾಗ ಆಟೋದಲ್ಲೇ ಹೋದ್ವಿ, ಯಾಕಂತಂದರೆ ಯಾರಿಗೂ ಟ್ರಾವೆಲ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಹಂಗಾಗಿ ಆಟೋದಲ್ಲೇ ಟ್ರಾವೆಲ್ ಮಾಡಿದ್ವಿ. ಮತ್ತು ಅಲ್ಲೇನು ಸ್ಟಾಕ್ ಇತ್ತು ಅದರಲ್ಲೇ ಒಂದು ಸಾರಿನ ಚೂಸ್ ಮಾಡಿದ್ವಿ. ಸೊ ಗೈಸ್, ಇವಾಗ ನಾವು ಚಿಕ್ಕಪೇಟೆಗೆ ರೀಚ್ ಆಗಿದ್ದೀವಿ. ಏನು ಜನ ಇದೆ ಅಷ್ಟೊಂದೇನಿಲ್ಲ. ಒಳಗಡೆ ಆದಮೇಲೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 4:20 ಟೈಮು. ಲೆಟ್ಸ್ ಸಿ, ಒಳಗಡೆ ಹೋಗಿ ನೋಡೋಣ. ನಂಗೆ ಬ್ಲಾಗ್ ಮಾಡೋಕ್ಕೆ ಒಂಥರ ಆಗ್ತೈತೆ ಗೈಸ್. ಆಫ್ಟರ್ ಸೋ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಲೆಟ್ಸ್ ಸಿ ಒಳಗಡೆ ಹೋದ್ಮೇಲೆ. ಯೂಶ್ವಲಿ ಸುದರ್ಶನ್ಗೆ ಹೋಗ್ಬಿಡ್ತೀವಿ. ಚಿಕ್ಕಪೇಟೆ ಅಂತಂದರೆ ಸುದರ್ಶನ್ನೇ ನಮಗೆ ಚೆನ್ನಾಗಿ ಅನ್ಸೋದು. ಹಾಗಾಗಿ ಸುದರ್ಶನಲ್ಲೇ ಹೋಗಿ ಅದು ಏನು ಸ್ಟಾಕ್ ಇತ್ತು ಅದರಲ್ಲಿ ಒಂದು ಸಾರಿನ ಸೆಲೆಕ್ಟ್ ಮಾಡಿದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಗೈಸ್, ಇವಾಗ ಸುದರ್ಶನ್ ಸಿಲ್ಕ್ ಬಂದಿದ್ದೀವಿ. ನನ್ನ ಫೇಸ್ ಮೇಲೆ ಚೆನ್ನಾಗಿತ್ತಾ? ಅಷ್ಟು ಎತ್ಕೊಂಡಿದ್ದು. ಅಷ್ಟಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀನಿ? ಬ್ಲೂ ಬೇಡ ನನಗೆ, ಮಾತ್ರ ಬ್ಲೂ ಐತೆ. ಸೊ ಗೈಸ್, ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಡಿಸೈಡ್ ಮಾಡಬೇಕು. ಲೆಟ್ಸ್ ಸಿ ಯಾವುದು ತೊಗೊಳ್ತೀವಿ ಅಂತ ಗೊತ್ತಿಲ್ಲ. ಮಮ್ಮಿಯಲ್ಲಿ ಇನ್ನೊಂದು ನೋಡ್ಬಿಟ್ಟು ಇಷ್ಟ ಆಯಿತು ನಮ್ಮ ಮಮ್ಮಿಗೆ. ನಮ್ಮ ಮನೇಲಿ ಹಂಗೆ ಚೇಂಜ್ ಆಗ್ತಾರೆ. ಬಟ್ ನಮ್ಮ ಅಕ್ಕಗೆ ರೆಡ್ ಇಷ್ಟ ಆಯ್ತಂತೆ. ಸೊ ಗೊತ್ತಿಲ್ಲ ಯಾವ್ದು ತಗೊಳ್ತೀವಿ. ಬಟ್ ಇದೇ ತಗೊಳ್ತೀರಾ ಇಲ್ಲ ಸೊ ನಮ್ಮ ಅಕ್ಕ ಕಳ್ಸೋಣ ಬನ್ನಿ ಗೈಸ್. 1 minute ಶೋ 10 ಅಲ್ಲ 12 ಇದೆ. ರೆಡ್, ಆಮೇಲೆ ಓಂ ಶಕ್ತಿ ಥರ ಕಾಣಿಸ್ಬಿಟ್ರೆ ಅಂತ ಮಾಲೆ ಹಾಕಿರೋ ಥರ. ಬಟ್ ನಾನೇನು ಹೇಳ್ಬೇಕು, ಇವಳು ಸೇಲ್ಸ್ಗಳ ಥರ ಆಡ್ತಾವಳೆ. ಅಷ್ಟು ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ಫೈನಲಾಗಿ 2 ತೊಗೊಂಡ್ರಿ. ಅದರಲ್ಲಿ ಯಾವ್ದು ಡಿಸೈಡ್ ಮಾಡಬೇಕನ್ನೋದು. ಪ್ಲೇನ್ ಕಲರ್ ತೊಗೊಳೋಣ ಅಂತೇಳಿ ಸರಿ, ಕಾಂಟ್ರಾಸ್ಟ್ ಡಬಲ್ ಡ್ಯುಯಲ್ ಕಲರ್ ಬೇಡ, ಒಂದೇ ಕಲರ್ ತೊಗೊಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮಮ್ಮಿಗೆ ಅವ್ರ ಮಗಳು ಸಮಾಧಾನ ಆಗಬೇಕಂತ. ಸೊ ಆ್ಯಕ್ಚುಲಿ ಅಲ್ಲಿ ಅವ್ರು ಫೋಲ್ಡ್ ಮಾಡ್ತಾ ಇದ್ದಾರಲ್ಲ, ರೆಡ್ ಕೂಡ ಇಷ್ಟ ಆಗಿತ್ತು.
ತುಂಬ ಕಷ್ಟ ಗೈಸ್ ಸ್ಯಾರಿ ಸೆಲೆಕ್ಟ್ ಮಾಡೋದು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್, ಒಂದು ಇಲ್ಲ. ಸುದರ್ಶನ್ ಸಿಲ್ಕಲ್ಲೇ ಖಾಲಿ ಹೊಡಿತಾ ಇದೆ. ಸೊ ಗೈಸ್ ಒಂದು ಗೋಬಿ ತಿಂದ್ರಿ, ವಿಡಿಯೋ ಮಾಡೋದೇ ಮರ್ತಾಯಿತ್ತು. ವ್ಲಾಗ್ ಮಾಡಿ ತುಂಬ ದಿನ ಆಯ್ತಲ್ಲ, ಹಂಗಾಗಿ ರಶ್ಮಿ ಬನ್ನಿ. ಏನು ಬೇಡ. ಕೂಪನ್ ಕೋಡ್ ಕೊಟ್ಟಿದ್ದಾರೆ, ಟವಲ್ ತೊಗೊಂಬರ್ಬೇಕಂತೆ. ಎಲ್ಲೋಗೋದು ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಅದೇನೋ 500 ರುಪೀಸ್ ಕೂಪನ್ ಕೊಡ್ತಾರೆ, ನಮಗೆ ಬೇಕಾಗಿರೋದು ತೊಗೊಂಬೋದು ಆ್ಯಕ್ಚುಲಿ. ಸೊ ಗೈಸ್ ಸ್ಯಾರಿ ತೊಗೊಳೋಣ ಅಂದ್ಬಿಟ್ಟು ಒಂದು ರ್ಯಾಂಡಮ್ ಶಾಪ್ ಬಂದಿದ್ವಿ. ಸೊ ನೋಡೋಣ ನಮ್ಮ ಮಮ್ಮಿ ಯಾವ್ದು ತೊಗೊಳ್ತಾರೆ ಅಂತೇಳಿ. ನಾವು ಯಾವ ಸ್ಯಾರಿ ತೊಗೊಂಡಿದ್ದೀರ ಅಂತ ನಾವು ಕಮೆಂಟ್ ಮಾಡಿ ನೋಡೋಣ. ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ ಅಂತ. ಅದು ಎಷ್ಟಿದೆ? ಚೆನ್ನಾಗಿತ್ವಾ ಅದು? ಅದರಲ್ಲಿ ಬೇರೆ ಕಲರ್ ನೋಡಿ. ಈಗ ಅದೇ ಸರಿ ಅಲ್ವಾ? ಆರೆಂಜ್ ಬೇಡ, ಬೇರೆ ಇದು. ರೆಡ್ ಇಲ್ಲ ತಾನೇ, ರೆಡ್ ತಗೋದು. ಸೊ ನಾನು 2 ಸ್ಯಾರಿ ತೋರಿಸ್ನಲ್ಲ, ಅದರಲ್ಲೇ ಒಂದು ತೊಗೊಂಡ್ವಿ. ಯಾವ್ದು ತೊಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ. ಸೊ ಮನೆಗೆ ಬರೋಷ್ಟರಲ್ಲಿ ತುಂಬಾ ಎಕ್ಸಾಸ್ಟ್ ಆಗಿಬಿಟ್ಟಿದ್ರಿ ಎಲ್ಲರೂ ಕೂಡ. ತಿರ್ಗಾ ಬರೋವಾಗ ಆಟೋದಲ್ಲೇ ಬಂದ್ವಿ. ನಮ್ಮ ಮನೆಗೆ ಚಿಕ್ಕಪೇಟೆಗೆ 23 ಕಿಲೋಮೀಟರ್ಸ್ ಇದೆ. ಸೊ ಹಾಗಾಗಿ ನಾವು ಆಟೋದಲ್ಲೇ ಟ್ರಾವೆಲ್ ಮಾಡಿಬಿಡ್ತೀವಿ ಯೂಶ್ವಲಿ. ಸೊ ಬರ್ತಾನೂ ಅಷ್ಟೇ ಹೋಗ್ತಾನೂ ಅಷ್ಟೇ ಟ್ರಾಫಿಕ್ ಏನಿರಲಿಲ್ಲ, ಆರಾಮಾಗಿ ಟ್ರಾವೆಲ್ ಮಾಡಿದ್ವಿ. ಒಂದು ಸ್ಯಾರಿ ತೊಗೊಂಡ್ವಿ, ಅಷ್ಟಾಗಿತ್ತು ಸುದರ್ಶನ್ ಬಗ್ಗೆ. ಸೊ ಮನೆಗೆ ಬಂದಿದ್ದಾಯಿತು ಗೈಸ್, ಫೇಸ್ ವಾಶ್ ಮಾಡಿಕೊಂಡು ಈಗ ಸ್ವಲ್ಪ ಡಿನ್ನರ್ ಏನಾದರೂ ಮಾಡಬೇಕು. ವ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ ಗೈಸ್ ನಾನು, ತುಂಬ ದಿನ ಆಯ್ತಲ್ವಾ. ಸೊ ನೆಕ್ಸ್ಟ್ ಟೈಮ್. ಸೊ ಇಲ್ಲೊಂದಷ್ಟು ತುಂಬಿಟ್ಟಿದ್ದೀವಿ, ಎಲ್ಲ ಕ್ಲೀನ್ ಮಾಡಬೇಕು. ಸೊ ಯಾಕೆ ವೈ ಏನು ಗೊತ್ತಾ, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಪ್ಲಮ್ ಅವ್ರದ್ದು ನಿಯಾಸಿನಮೈಡ್ ಇದು ಟೋನರು. ಸೊ ನಂಗೆ ಪೋರ್ಸ್ ತುಂಬ ಹೋಗಿದೆ ಗೈಸ್. ಆವಾಗ ಪಿಂಪಲ್ಸ್ ಬಂದಿದ್ದು, ಅದಿನ್ನೂ ಹೋಗಿಲ್ಲ. ಸ್ಕಿನ್ ತುಂಬ ಚೆನ್ನಾಗಿತ್ತು, ಇವಾಗ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತೇಳಿ ಪಿಂಪಲ್ಸು ಎಲ್ಲ ಬಂದಿದೆ. ಏನೂ ಮಾಡೋಂಗಿಲ್ಲ. ಆ್ಯಂಡ್ ಇದು ಏನದು ಫೇಸ್ ವಾಶ್ ಅಂತ ಬಂತಂದರೆ ನಾನು ಮಿನಿಮಲಿಸ್ಟ್ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇದು ಕೂಡ ಅಷ್ಟೇ, ವಾಟ್ ಇಸ್ ದಟ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಅದೇ ಇಲ್ಲೇ ಇದೆ ನೋಡಿ. ಅದು ಎಲ್ಲ ಫುಲ್ ಕಚಪಿಚಿ ಆಗಿಬಿಟ್ಟಿದೆ. ಸೊ ಇಷ್ಟೇ. ನಾನು ಮಾಯ್ಶ್ಚರೈಸರ್ ಏನೂ ಹಾಕಲ್ಲ ಗೈಸ್. ಇವಾಗ ಫೇಸ್ ವಾಶ್ ಮಾಡಿದ್ದೀನಲ್ಲ ರಾತ್ರಿ, ಸನ್ಸ್ಕ್ರೀನ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಏನೂ ಹಾಕಲ್ಲ. ತುಂಬ ಕೆಟ್ಟದಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಟ್ರೈಪಾಡ್ ಮೇಲೆ ಇದೆ ಗೈಸ್, ಸ್ಟುಡಿಯೋದಲ್ಲಿದೆ, ಹಾಗಾಗಿ ಮೇಲೆ ಹೋಗೋಕ್ಕಾಗಲ್ಲ, ಅದಕ್ಕೆ ಹಿಂಗೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬನ್ನಿ ಹೋಗಿ ಸ್ವಲ್ಪ ಏನಾದರೂ ಊಟ ಮಾಡೋಣ. ಲಿಪ್ ಬಾಮ್ ಹಾಕ್ಕೋಬಿಡೋಣ. ಅದು ಕೂಡ ಲಿಪ್ ಬಾಮ್ ಅಂತ ಬಂತಂದರೆ ಒಂದು ಹೊಸ ಫೇವ್ರೆಟ್ ಲಿಪ್ ಬಾಮ್ ಇದೆ, ತೋರಿಸ್ತೀನಿ ಒಂದು ಸೆಕೆಂಡ್. ಸೊ ಡಾಟ್ ಆ್ಯಂಡ್ ಕಿ ಅವ್ರದ್ದು ಲಿಪ್ ಬಾಮು. ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಷ್ಟೊಂದು. ಸೊ ನೋಡಿ, ಇದು ಡಾಟ್ ಆ್ಯಂಡ್ ಕಿ ಅವರ ಲಿಪ್ ಬಾಮ್, ತುಂಬ ಚೆನ್ನಾಗಿದೆ ಗೈಸ್. ಈ ಕ್ಯಾಪು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜಸ್ಟ್ ಈ ಥರ ಟ್ವಿಸ್ಟ್ ಮಾಡೋದಷ್ಟೇ, ಕೆಳಗಡೆ ಟ್ವಿಸ್ಟ್ ಮಾಡಬೇಕು. ನಾನು ಉಲ್ಟಾ ಟ್ವಿಸ್ಟ್ ಮಾಡ್ತೇನೆ, ಟ್ವಿಸ್ಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ. ಲಿಪ್ಸ್ಟಿಕ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದವ್ರು ಕೂಡ ಇದನ್ನು ಹಾಕ್ಬೋದು ಆನ್ ಡೈಲಿ ಬೇಸಿಸ್. ತುಂಬ ಚೆನ್ನಾಗಿದೆ. ಸೊ ಯಾ, ದಟ್ಸ್ ಇಟ್. ಸ್ಕಿನ್ ಕೇರು. ಊಟ ಮಾಡಬೇಕು, ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಸೊ ಗೈಸ್, ಇದು ಡೇ 2 ಆಗಿರುತ್ತೆ. ನೆನ್ನೆ ಬಂದು ಫುಲ್ ರೆಸ್ಟ್ ಮಾಡಿದ್ವಿ, ಆಮೇಲೆ ನಾನೇನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಸ್ಯಾರಿ ಬಂದು ತೊಗೊಂಡ್ವಿ ಸುದರ್ಶನ್ ಸಿಲ್ಕಲ್ಲೇ. ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೆ. ಆ ಎರಡರಲ್ಲಿ ಯಾವ್ದು ತೊಗೊಂಡಿರ್ಬೋದು ಅಂತ ನೀವೇ ಕಮೆಂಟ್ ಮಾಡಿ. ಆ್ಯಂಡ್ ಈ ನೇಲ್ಸ್ ಬಂದ್ಬಿಟ್ಟು 10 ದಿನ ಆಯಿತು ಗೈಸ್ ನಾನು ಮಾಡಿಕೊಂಡು.
ಜಸ್ಟ್ ಟೆಂಪ್ರರಿ ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋದು, ಬಟ್ ಸ್ಟಿಲ್ 10 days ಇದೆ. ಸಿ, ಇಲ್ಲೊಂದೇ ಒಂದು ಸ್ಟೋನ್ ಇಟ್ಕೊಂಡಿದ್ದೆ, ಅದು ಉದ್ರೋಗ್ಬಿಡ್ತು. ಎಲ್ಲಿ ಉದ್ರೋಯ್ತು ನನಗೂ ಗೊತ್ತಿಲ್ಲ, ಬಟ್ ನೀಲ್ಸ್ ಬಂದು ತುಂಬ ಚೆನ್ನಾಗಿದೆ. ಟೆಂಪ್ರರಿನೇ ಇಷ್ಟು ದಿನ ಇದೆ ಗೈಸ್. ಆ್ಯಕ್ಚುಲಿ ಅಕ್ರೆಲಿಕ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ದಿನ ಇರುತ್ತೆ ತಾನೇ. ಅಕ್ರೆಲಿಕ್ ಇನ್ನೂ ಜಾಸ್ತಿ ದಿನ ಇರುತ್ತೆ. ಪಲ್ಲವಿಗೆ ಮಾತ್ರ ಯಾವ ಎಕ್ಸ್ಟೆನ್ಷನ್ ಮಾಡಿದ್ರೂ ಇರಲ್ಲ ಗೈಸ್. ಆಫ್ಟರ್ ಸೋ ಲಾಂಗ್ ಟೈಮ್ ಎಲ್ಲರೂ ನನ್ನ ಬ್ಲಾಗಲ್ಲಿ ಬರ್ತಾ ಇದ್ದಾರೆ. ಏನೇ ಹೇಳು. ಹಾಯ್ ಗಾಯ್ಸ್, ನೀಟಾಗಿ ಕುತ್ಕೊಂಡು ಆಮೇಲೆ ಮಾತಾಡ್ತಾರಂತೆ ಇಲ್ಲಿ ಗ್ಯಾಸ್. ಹಾಯ್ ಗಾಯ್ಸ್. ಹಾಯ್. ಏನಕ್ಕಾದ್ರು ಕಕ್ಷೋಡಿಗಿಲ್ತ ಇಲ್ಲೇ ಚೆನ್ನಾಗಿ ಕಾಣಿಸ್ತೇನೆ. ಮಾತಾಡೇ. ಜಾಸ್ತಿ ದಿನ ಆಯ್ತು ಬ್ಲಾಗ್ಗೆಲ್ಲ ಬಂದು, ಅದಕ್ಕೆ ಮಾತೇ ಬರ್ತಾ ಇಲ್ಲ. ನಿನ್ನ ಬ್ಲಾಕ್ ಮಾಡ್ತೀನಿ. ಓಕೆ ಗೈಸ್, ನಾನು ಅಡುಗೆ ಎಲ್ಲ ಮಾಡಿದ್ದೀನಿ. ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ಸ್ಪೆಷಲ್ ಅಂತ ಏನಿಲ್ಲ ಗೈಸ್. ನಮ್ಮ ಮನೇಲಿ ಇವಾಗ ನಾವು ವೆಜಿಟೇರಿಯನ್ಸ್ ಆಗಿಬಿಟ್ಟಿದ್ದೀವಿ ಒಂದಷ್ಟು ದಿನ. ನಾನು ಇವತ್ತು ವೆಜ್ ರೆಸಿಪಿ ಮಾಡಿದ್ದೀನಿ. ಬೆಂಡೆಕಾಯಿ ಪಲ್ಯ, ಬೇಳೆ ಸಾರು, ಬೇಳೆ ಸಾರು ಬಿಸಿ ಇದೆ. ಅದ್ರ ಜೊತೆಗೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದಕ್ಕೆ ಒಂಥರ ಏನು ಮಾತಾಡೋದು ಅನ್ನೋದು ಕನ್ಫ್ಯೂಷನಲ್ಲಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಪ್ರಾಪರಾಗಿ ಮಾತಾಡಬೇಕು. ಸೊ ಇವಾಗ ಅಡುಗೆ ಆಗಿದೆ, ಅನ್ನ ಕೂಲ್ ಆಗಿದೆ, ಪಲ್ಯ ಸ್ವಲ್ಪ ಹಾಕ್ಕೊಳ್ತೀನಿ. ಲಿಟಲ್ ಬಿಟ್ ತುಪ್ಪ ಬೇಳೆ ಸಾರು ಇಸ್ ಮೈ ಫೇವ್ರೆಟ್. ವಿತ್ ಮೊಸರು ಆಲ್ಸೋ. ಮೊಸರು ಸಖತ್ತಾಗಿರುತ್ತೆ. ಇದು ಇವತ್ತಿನ ಲಂಚ್. ಬನ್ನಿ ಊಟ ಮಾಡೋಣ. ಅಮ್ಮ ಬಿಸಿ. ಸೋ ಗುಡ್. ಇವಾಗ ನಾವು ನೀರನ್ನ ಕಾಯಿಸಿ ವಿನೆಗರ್ ಹಾಕಿ, ಇದು ಉಪ್ಪಾಕಿ, ಏನಾಯಿತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿನ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದ್ರ ಜೊತೆಗೆ ನೀವು ಬೇಕಂದರೆ ಮೆಣಸಿನ್ಕಾಯಿ, ಪೆಪ್ಪರು, ಬೆಳ್ಳುಳ್ಳಿ, ಶುಂಠಿ ಹಾಕೋಬೋದು. ಎಸ್ ಗೈಸ್, ಇವಳು ನಮ್ಮ ಅಕ್ಕ ಇವತ್ತು ಬಂದಿದ್ದಾಳೆ. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಮನೇಲಿ ವೆಜ್ ಆಗಿರೋದ್ರಿಂದ ಮೋಮೋಸ್ ಮಾಡ್ತಾಯಿದ್ದೀವಿ. ಆವಾಗಲೇ ಚಿತ್ರಾನ್ನ ಮಾಡಿದ್ದೆ, ಚಿತ್ರಾನ್ನ, ಸೆಲಿ ಚಟ್ನಿ, ಎವ್ರಿಥಿಂಗ್ ಇಸ್ ಗೆಟಿಂಗ್ ರೆಡಿ. ಇವಾಗ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇದು ಓಪನ್ ಮಾಡಿಬಿಡ್ತೀನಿ ಇಡೀ ಗೈಸ್. ಜೊತೆಗೆ ಪೆಪ್ಪರ್ಕಾರ್ನ್ಸು ಮತ್ತು ಉಪ್ಪು ಆಗಲೇ ಬೇಯಿಸ್ಕೊಂಡಿರ್ತೀರಲ್ವ ನೀರು ಜೊತೆಗೆ, ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಬೆಳಗ್ಗೆ ಎದ್ದು ಟೇಸ್ಟ್ ಮಾಡ್ಬೋದು, ಈಗ ತಿನ್ನೋದಕ್ಕಾಗಲ್ಲ. 1-2 days ಅಟ್ಲೀಸ್ಟ್ ಹೋಗಬೇಕು. ಫುಲ್ ಕ್ಯಾಪ್ ಲಿಡ್ನ ಟೈಟಾಗಿ ಹಾಕಿ ಇಟ್ಬಿಡ್ಬೇಕು. ಎಸ್. ಸೊ ಮೋಮೋಸ್ ಮಾಡಿದ್ದಾಳೆ ಗಾನವಿ. ಯಾಕೋ ಗಂಟ್ಲು ಇಟ್ಕೊಳ್ತಾ ಇದೆ ಗೈಸ್, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಲೆಟ್ಸ್ ಟೇಸ್ಟ್ ಇಟ್. ಎಲ್ಲ ತಿನ್ಬಿಟ್ಟು ಇಲ್ಲೇ ಇಟ್ಬಿಟ್ಟು ತಟ್ಟೆಗಳು ಹೋಗಿದ್ದಾರೆ. ನಾವು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸೋ ಗುಡ್. ಆ್ಯಕ್ಚುಲಿ ನನ್ನ ಅಕೌಂಟಲ್ಲಿ, ಅಂದರೆ ಯೂಟ್ಯೂಬ್ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮೋಮೋಸ್ ಮಾಡ್ಬೋದು ಅಂತೇಳಿ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ವೆಜ್ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಗಿಂತ. ವೆಜ್ ಮೋಮೋ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ. ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ.
ಗೈಸ್ ಹೋಗ್ಬಿಟ್ಟು ನಮ್ಮ ಮಮ್ಮಿ ಸ್ವಲ್ಪ ತರಕಾರಿ ಕಟ್ ಮಾಡಿಕೊಡು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಕಟ್ ಮಾಡೋಣ. ಕಟ್ ಮಾಡಿದ್ದಾದಮೇಲೆ ಕಡಿಮೆ ಕ್ಯೂ. ಸೊ ಇದು ನಮ್ಮ ಅಜ್ಜಿದು ಬರು. ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಇವತ್ತು ಊರಿಂದ. ಸ್ಟಾರ್ಟ್ ಕಟಿಂಗ್. ಆ್ಯಂಡ್ ಆಲ್ಸೋ ಏನು ಗೊತ್ತಾ, ಇದು ನನ್ನ ಫೇವ್ರೆಟ್ ಚಾಕು. ಎಷ್ಟೇ ಚಾಕು ಇದ್ದರೂ ಈ ಚಾಕುವಲ್ಲಿ ತುಂಬ ಚೆನ್ನಾಗಿ ಕಟ್ ಮಾಡ್ಬೋದು. ಅಜ್ಜಿ ಅಲ್ಲೇ ಓಪನ್ ಮಾಡಿಕೊಂಡು ನೋಡಜ್ಜಿ ರಶ್. ಸೊ ನೋಡಿ, ಸ್ಟುಡಿಯೋ ಕ್ಲೀನಲ್ಲಿ ಎಲ್ಲ ಇಟ್ಬಿಡ್ತಾರೆ, ಆಮೇಲೆ ಹುಡ್ಕೋದು. ಆ್ಯಂಡ್ ಆಲ್ಸೋ ನಮ್ಮ ಮನೆ ಟೂರು, ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಆದಷ್ಟು ಬೇಗ ಮಾಡೋಣ. ಏನು ಗೊತ್ತಾ ಗೈಸ್, ಇದೆಲ್ಲ ಸೋಫಾ ಎಲ್ಲ ಸೆಟ್ ಮಾಡಬೇಕು. ಹೊಸದು ತರಬೇಕಂತ ಪ್ಲ್ಯಾನ್ ಇದೆ. ಹಾಗಾಗಿ ಅದೆಲ್ಲ ತಂದು ಮಾಡೋಣ ಅಂತಲೂ ಅನಿಸುತ್ತೆ, ಈಗಲೇ ಮಾಡೋಣ ಅಂತಲೂ ಅನಿಸುತ್ತೆ. ಯಾವುದು ನೀವು ಹೇಳ್ತೀರೋ ಅದು ಮಾಡ್ತೀನಿ, ಓಕೆನಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ? ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿರೋ ಈಗೂ ಅದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಫಸ್ಟ್ ವಿಡಿಯೋ ಥರ ಇದು ತುಂಬ ಗ್ಯಾಪ್ ಆಯ್ತಲ್ವಾ, ಮಾತಾಡೋಕ್ಕೆ ಬರ್ತಾಯಿಲ್ಲ. ಎಸ್, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಇದು ನೋಡಿ ಹೆಂಗಾಗಿದೆ, ಅದು ನೆಲ್ಲಿಕಾಯಿ ಕಟ್ ಮಾಡಿದ್ದು. ಓಕೆ ಗಾಯ್ಸ್, ಬಾಯ್.